ನಮಸ್ಕಾರ. ಇವತ್ತಿನ ಈ ವಿಶೇಷ ವಿವರಣೆಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಕೇಂದ್ರ ಸರ್ಕಾರದ ಸ್ಯಾಸ್ಕಿ ಅಂದ್ರೆ ಬಂಡವಾಳ ಹೂಡಿಕೆಗಾಗಿ ರಾಜ್ಯಗಳಿಗೆ ವಿಶೇಷ ನೆರವು ನೀಡುವ ಯೋಜನೆಯ 2026-27ನೇ ಸಾಲಿನ ಪಶು ಸಂಗೋಪನಾ ವಲಯದ ಸುಧಾರಣೆಗಳ ಬಗ್ಗೆ ಮಾತಾಡಲಿದ್ದೇವೆ. ಇದನ್ನು ಸುಮ್ಮನೆ ಒಂದು ಪಾಲಿಸಿ ಥರ ನೋಡಬೇಡಿ, ಇದೊಂದು ದೊಡ್ಡ ಗೇಮ್ ಪ್ಲಾನ್ ಅಂತಲೇ ಹೇಳ್ಬೋದು. ರಾಜ್ಯಗಳು ಸಾವಿರಾರು ಕೋಟಿ ರೂಪಾಯಿಗಳನ್ನು ತಮ್ಮದಾಗಿಸಿಕೊಳ್ಳೋಕೆ ಆಡಬೇಕಾದ ಒಂದು ತಂತ್ರಗಾರಿಕೆಯ ಆಟ ಇದು. ಓಕೆ, ಬನ್ನಿ ಈ ಆಟದ ನಿಯಮಗಳೇನು, ಷರತ್ತುಗಳೇನು ಅಂತ ಡೀಟೇಲ್ ಆಗಿ ನೋಡೋಣ. ಈ ವಿಶ್ಲೇಷಣೆಯಲ್ಲಿ ನಾವು ಮುಖ್ಯವಾಗಿ 5 ಹಂತಗಳನ್ನು ಕವರ್ ಮಾಡ್ತೀವಿ. ಮೊದಲು 3,000 ಕೋಟಿ ರೂಪಾಯಿಗಳ ಬೃಹತ್ ನಿಧಿ, ಆಮೇಲೆ ರಾಜ್ಯಗಳನ್ನು ವಿಂಗಡಿಸಿರುವ 4 ಕ್ಯಾಟಗರಿಗಳು, ಮೂರನೇದಾಗಿ ಕಡ್ಡಾಯವಾಗಿ ಪಾಸ್ ಮಾಡಲೇಬೇಕಾದ ಷರತ್ತುಗಳು, ನಾಲ್ಕನೇದಾಗಿ ಪರ್ಫಾರ್ಮೆನ್ಸ್ ಸ್ಕೋರಿಂಗ್, ಹಾಗೂ ಕೊನೆಯದಾಗಿ ಈ ಫೈನಲ್ ಪೇಔಟ್ ಅಥವಾ ಅಂತಿಮ ಹಣವನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ ಅನ್ನೋದನ್ನ ನೋಡೋಣ. ಸರಿ, ನಮ್ಮ ಮೊದಲನೇ ವಿಭಾಗ 3,000 ಕೋಟಿ ರೂಪಾಯಿಗಳನ್ನ ಅನ್ಲಾಕ್ ಮಾಡೋದು ಹೇಗೆ? ಈ ನಂಬರ್ ಎಷ್ಟು ದೊಡ್ಡದು ಅಂತ ನಿಂಗಾಗ್ಲೇ ಅನಿಸ್ತಿರ್ಬೋದಲ್ವಾ? ಹೌದು, ಬರೋಬ್ಬರಿ 3,000 ಕೋಟಿ ರೂಪಾಯಿಗಳು 2026-27ನೇ ಆರ್ಥಿಕ ವರ್ಷದಲ್ಲಿ ಸ್ಯಾಸ್ಕಿ ಯೋಜನೆಯ ಪಾರ್ಟ್ 8 ಅಡಿಯಲ್ಲಿ ಈ ಬೃಹತ್ ಮೊತ್ತವನ್ನ ಎತ್ತಿಡಲಾಗಿದೆ. ಇದು ನಿಜಕ್ಕೂ ಒಂದು ಗೇಮ್ ಚೇಂಜರ್. ಈ ಸ್ಪರ್ಧೆಯಲ್ಲಿ ಗೆಲ್ಲೋ ರಾಜ್ಯಗಳಿಗೆ ಎಷ್ಟೊಂದು ಲಾಭವಿದೆ ಅನ್ನೋದನ್ನ ಈ ನಂಬರ್ ಸ್ಪಷ್ಟವಾಗಿ ತೋರಿಸ್ತಿದೆ. ಆದರೆ ಒಂದು ನಿಮಿಷ, ಈ ಹಣವನ್ನ ಸರ್ಕಾರ ಸುಮ್ಮನೆ ಪುಕ್ಟೆ ಯಾರಿಗೂ ಕೊಡಲ್ಲ. ಇದೊಂದು ಪಕ್ಕಾ ಲೆಕ್ಕಾಚಾರದ ಪ್ರೋತ್ಸಾಹಧನ. ದೇಶದಾದ್ಯಂತ ಪಶುಸಂಗೋಪನೆ, ಹೈನುಗಾರಿಕೆ ಮತ್ತು ಪಶು ವೈದ್ಯಕೀಯ ವಲಯಗಳಲ್ಲಿ ವರ್ಲ್ಡ್ ಕ್ಲಾಸ್ ಮೂಲಸೌಕರ್ಯಗಳನ್ನು ನಿರ್ಮಿಸೋದು ಮತ್ತೆ ಒಂದು ಸ್ಟ್ರಾಂಗ್ ಎಕೋಸಿಸ್ಟಮ್ ಡೆವಲಪ್ ಮಾಡೋದು ಇದರ ಅಸಲಿ ಉದ್ದೇಶ. ಅಂದ್ರೆ ರಾಜ್ಯಗಳು ಈ ನಿಟ್ಟಿನಲ್ಲಿ ಕೆಲಸ ಮಾಡಿ ತೋರಿಸಿದ್ರೆ ಮಾತ್ರ ಈ ನಿಧಿಯ ಬೀಗದ ಕೈ ಅವರಿಗೆ ಸಿಗುತ್ತೆ. ಈಗ ನಮ್ಮ ಈ ಪಾಲಿಸಿ ಗೇಮ್ನ ಎರಡನೇ ಹಂತಕ್ಕೆ ಬರೋಣ. ಅದೇ 4 ರಾಜ್ಯಗಳ ವಿಂಗಡಣೆ. ಅಂದ್ರೆ ಈ 3,000 ಕೋಟಿ ರೂಪಾಯಿಗಳನ್ನ ಬೇರೆ ಬೇರೆ ರಾಜ್ಯಗಳಿಗೆ ಹೇಗೆ ಹಂಚಲಾಗುತ್ತೆ ಅಂತ. ಇಲ್ಲಿ ನೋಡಿ, ಎಲ್ಲ ರಾಜ್ಯಗಳಿಗೂ ಒಂದೇ ರೀತಿಯ ಬಹುಮಾನ ಫಿಕ್ಸ್ ಮಾಡಿಲ್ಲ. ಬದಲಾಗಿ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳನ್ನ ಎ, ಬಿ, ಸಿ ಮತ್ತೆ ಡಿ ಅಂತ 4 ಕ್ಯಾಟಗರಿಗಳಾಗಿ ವಿಂಗಡಿಸಿದ್ದಾರೆ. ಕ್ಯಾಟಗರಿ ಎನಲ್ಲಿರೋ ರಾಜ್ಯಗಳಿಗೆ ಅತಿ ಹೆಚ್ಚು ಅಂದ್ರೆ 300 ಕೋಟಿ ರೂಪಾಯಿ ಗರಿಷ್ಠ ಬಹುಮಾನ ಇದ್ರೆ, ಬಿಗೆ 250 ಕೋಟಿ, ಸಿಗೆ 150 ಕೋಟಿ ಹಾಗೂ ಡಿಗೆ 100 ಕೋಟಿ ರೂಪಾಯಿ ಲಿಮಿಟ್ ಇದೆ. ಈ ಕ್ಯಾಟಗರಿಗಳು ಆಯಾ ರಾಜ್ಯಗಳು ಮ್ಯಾಕ್ಸಿಮಮ್ ಎಷ್ಟು ಹಣ ಗೆಲ್ಲಬಹುದು ಅನ್ನೋದನ್ನ ಡಿಸೈಡ್ ಮಾಡುತ್ತೆ. ಇದು ಈ ಯೋಜನೆಯ ಚಾಣಾಕ್ಷತನವನ್ನ ಅತ್ಯುತ್ತಮವಾಗಿ ವಿವರಿಸಿದೆ. ಹೇಗೊತ್ತಾ, ಉತ್ತರ ಪ್ರದೇಶ್, ಮಧ್ಯಪ್ರದೇಶ್ ಮತ್ತೆ ರಾಜಸ್ಥಾನದಂಥ ದೊಡ್ಡ ದೊಡ್ಡ ರಾಜ್ಯಗಳು ಕ್ಯಾಟಗರಿ ಎ ಅಡಿಯಲ್ಲಿ ಗರಿಷ್ಠ 300 ಕೋಟಿ ರೂಪಾಯಿಗಳನ್ನ ಟಾರ್ಗೆಟ್ ಮಾಡಬಹುದು. ಅದೇ ಅರುಣಾಚಲ ಪ್ರದೇಶ್ ಅಥವಾ ದೆಹಲಿಯಂತಹ ಸಣ್ಣ ರಾಜ್ಯಗಳು ಅಥವಾ ಕೇಂದ್ರಾಡಳಿತ ಪ್ರದೇಶಗಳು ಕ್ಯಾಟಗರಿ ಡಿನಲ್ಲಿ 100 ಕೋಟಿ ರೂಪಾಯಿಗಾಗಿ ಕಾಂಪೀಟ್ ಮಾಡ್ತವೆ. ಭೌಗೋಳಿಕ ವಿಸ್ತೀರ್ಣ ಮತ್ತೆ ಆಡಳಿತದ ಸೈಜ್ ಆಧಾರದ ಮೇಲೆ ಇದನ್ನ ಬಹಳ ಸಿಸ್ಟಮ್ಯಾಟಿಕ್ ಆಗಿ ಪ್ಲಾನ್ ಮಾಡಿದ್ದಾರೆ. ಸರಿ, ಈಗ ಮೂರನೇ ವಿಭಾಗ ಅಂದ್ರೆ ಕಡ್ಡಾಯವಾಗಿ ದಾಟಲೇಬೇಕಾದ ಷರತ್ತುಗಳು. ಯಾವುದೇ ರಾಜ್ಯ ಈ ಆಟದಲ್ಲಿ ಪಾಯಿಂಟ್ಸ್ ಗಳಿಸುವ ಮುನ್ನ ಎಂಟ್ರೆನ್ಸ್ನಲ್ಲಿರೋ ಈ ಕಠಿಣ ಪರೀಕ್ಷೆಗಳನ್ನು ಪಾಸ್ ಮಾಡಲೇಬೇಕು. ಸೊ ಇಲ್ಲಿನೂ ಅತಿ ಮುಖ್ಯವಾದ ಪಾಯಿಂಟ್ ಏನಂದ್ರೆ, ಸೆಪ್ಟೆಂಬರ್ 30, 2026ರೊಳಗೆ ರಾಜ್ಯಗಳು ಇಲ್ಲಿ ಕಾಣಿಸ್ತಿರೋ 6 ಷರತ್ತುಗಳಲ್ಲಿ ಕನಿಷ್ಠ 5 ಪೂರೈಸಲೇಬೇಕು. ಒಂದು ವೇಳೆ ಫೇಲ್ ಆದ್ರೆ ಅವರು ಆಟದಿಂದಲೇ ಔಟ್. ಈ ಷರತ್ತುಗಳು ಏನ್ ಗೊತ್ತಾ? ನ್ಯಾಷನಲ್ ಡಿಜಿಟಲ್ ಲೈವ್ ಸ್ಟಾಕ್ ಮಿಷನ್ ಅಥವಾ NDLM ನೋಡಲ್ ಅಧಿಕಾರಿಗಳ ನೇಮಕ ಮಾಡೋದು, ಸಮಿತಿಗಳನ್ನು ರಚಿಸೋದು, ISS ಹುದ್ದೆಗಳ ಸೃಷ್ಟಿ, ಡೈರಿ ಡೇಟಾ ಅಪ್ಲೋಡ್ ಮಾಡೋದು, ವೆಟರ್ನರಿ ಆಸ್ಪತ್ರೆಗಳ ಮ್ಯಾಪಿಂಗ್ ಹಾಗೂ ಮೇವು ಸಂಪನ್ಮೂಲ ಯೋಜನೆಯನ್ನ ನೋಟಿಫೈ ಮಾಡೋದು. ಇದು ಅಕ್ಷರಶಃ ಮಾಡು ಇಲ್ಲವೇ ಮಡಿ ಅನ್ನೋ ಥರ ಇದೆ. ಇದರಲ್ಲಿ ಎರಡನೇ ಷರತ್ತನ್ನ ಸ್ವಲ್ಪ ಡೀಟೇಲ್ ಆಗಿ ನೋಡೋಣ. ಈ NDLM ಸಮಿತಿಯ ಆಡಳಿತ ರಚನೆ ಇದೆಯಲ್ಲ, ಇದು ಸಂಪೂರ್ಣವಾಗಿ ಮೇಲಿಂದ ಕೆಳ ಹಂತದವರೆಗಿನ ಒಂದು ಸ್ಟ್ರಕ್ಚರ್. ಅಂದ್ರೆ ರಾಜ್ಯ ಮಟ್ಟದ ಸ್ಟೀರಿಂಗ್ ಕಮಿಟಿಯಿಂದ ಶುರುವಾಗಿ ಆಮೇಲೆ ರಾಜ್ಯ ಮಟ್ಟದ ಇಂಪ್ಲಿಮೆಂಟೇಷನ್ ಕಮಿಟಿ, ಆಮೇಲೆ ಜಿಲ್ಲಾ ಮಟ್ಟ ಮತ್ತೆ ಕೊನೆಯದಾಗಿ ಬ್ಲಾಕ್ ಮಟ್ಟದ ಸಮಿತಿಯವರೆಗೆ ಈ ಇಡೀ ಚೈನನ್ನ ಕಡ್ಡಾಯವಾಗಿ ನಿರ್ಮಿಸಲೇಬೇಕು. ಓಕೆ, ಈ ಕಡ್ಡಾಯ ಷರತ್ತುಗಳನ್ನು ದಾಟಿದ ಮೇಲೆ ಮುಂದೇನು? 4ನೇ ವಿಭಾಗದಲ್ಲಿ ನಾವು ಪರ್ಫಾರ್ಮೆನ್ಸ್ ಅಳೆಯುವ ಮಾನದಂಡಗಳು ಮತ್ತೆ ಸ್ಕೋರಿಂಗ್ ಮಾಡೋ ವಿಧಾನವನ್ನ ನೋಡೋಣ. ರಾಜ್ಯಗಳು ಒಮ್ಮೆ ಈ ಎಂಟ್ರೆನ್ಸ್ ಟೆಸ್ಟ್ ಪಾಸ್ ಮಾಡಿದ್ರೆ ಸಾಕು, ನೇರವಾಗಿ ಪಾಯಿಂಟ್ಸ್ ಗಳಿಸುವ ಅಖಾಡಕ್ಕೆ ಎಂಟ್ರಿ ಕೊಡ್ತಾರೆ. ಇಲ್ಲಿ ಲಸಿಕೆ, ಮೂಲಸೌಕರ್ಯ ಮತ್ತೆ ಹೈನುಗಾರಿಕೆ ಹೀಗೆ ಬೇರೆ ಬೇರೆ ವಿಭಾಗಗಳಲ್ಲಿ ಒಟ್ಟು 12 ಪರ್ಫಾರ್ಮೆನ್ಸ್ ಟಾರ್ಗೆಟ್ಗಳಿವೆ. ಈ ಎಲ್ಲ ಟಾರ್ಗೆಟ್ಗಳನ್ನ ಸೇರಿಸಿದ್ರೆ ಒಟ್ಟು 170 ಅಂಕಗಳನ್ನು ಕವಳಿಸುವ ಭರ್ಜರಿ ಅವಕಾಶ ರಾಜ್ಯಗಳ ಮುಂದಿದೆ. ಇದನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಹಾಲಿನ ಸಂಗ್ರಹಣೆ ಅಥವಾ ಮಿಲ್ಕ್ ಪ್ರೊಕ್ಯೂರ್ಮೆಂಟ್ ಟಾರ್ಗೆಟ್ ಅನ್ನೇ ಉದಾಹರಣೆಯಾಗಿ ತಗೊಳ್ಳೋಣ.
ಸೆಪ್ಟೆಂಬರ್ 2025ರ ಲೆಕ್ಕಕ್ಕೆ ಹೋಲಿಸಿದರೆ ಹಾಲಿನ ಸಂಗ್ರಹಣೆಯಲ್ಲಿ ಬೆಳವಣಿಗೆ 6% ಕಡಿಮೆ ಇದ್ರೆ 0 ಮಾರ್ಕ್ಸ್. ಅದೇ ಬೆಳವಣಿಗೆ 6ರಿಂದ 9ರಷ್ಟಿದ್ರೆ 5 ಅಂಕಗಳು. ಮತ್ತೆ 9ಕ್ಕಿಂತ ಹೆಚ್ಚು ಗ್ರೋತ್ ತೋರಿಸಿದ್ರೆ ಪೂರ್ತಿ 10 ಅಂಕಗಳು ಸಿಗ್ತವೆ. ಅಂದ್ರೆ ನೀವು ತೋರಿಸೋ ಪ್ರತಿಯೊಂದು % ಗ್ರೋತ್ ಕೂಡ ನೇರವಾಗಿ ಅಂಕಗಳಾಗಿ ಕನ್ವರ್ಟ್ ಆಗುತ್ತೆ. ಈಗ ಈ ಸ್ಲೈಡ್ನಲ್ಲಿ ನಿಜವಾಗಿಯೂ ಗಮನಿಸಬೇಕಾದ ಇಂಟ್ರೆಸ್ಟಿಂಗ್ ವಿಚಾರ ಏನಂದ್ರೆ, ಈ ಎನೆಕ್ಸರ್ 3 ಇದು 2026ರ ಏಪ್ರಿಲ್ನಿಂದ ಸೆಪ್ಟೆಂಬರ್ವರೆಗಿನ ಕಾಲ್ಬೈ ಜ್ವರ್ ಅಥವಾ FMD ಲಸಿಕಾ ಅಭಿಯಾನದ ಬಗ್ಗೆ ರಾಜ್ಯಗಳಿಗೆ ಕೊಟ್ಟಿರುವ ಪಕ್ಕಾ ಟಾರ್ಗೆಟ್ ಅನ್ನ ತೋರಿಸುತ್ತೆ. ನೋಡಿ, ಇಲ್ಲಿ ಪ್ರತಿಯೊಂದು ರಾಜ್ಯಕ್ಕೂ ಇಂತಿಷ್ಟೇ ಲಕ್ಷ ಪ್ರಾಣಿಗಳಿಗೆ ವ್ಯಾಕ್ಸಿನ್ ಕೊಡಬೇಕು ಅಂತ ನಿರ್ದಿಷ್ಟವಾದ ಗುರಿ ಕೊಟ್ಟಿದ್ದಾರೆ. ಇಲ್ಲಿ ಅಂದಾಜಿನ ಮೇಲೆ ಕೆಲಸ ಮಾಡೋಕೆ ಚಾನ್ಸೇ ಇಲ್ಲ. ಈ FMD ಲಸಿಕೆಯ ವಿಚಾರದಲ್ಲಿ ರಿಸ್ಕ್ ಕೂಡ ಅಷ್ಟೇ ದೊಡ್ಡದಿದೆ. ಕೊಟ್ಟಿರೋ ಟಾರ್ಗೆಟ್ನಲ್ಲಿ 80ಕ್ಕಿಂತ ಕಡಿಮೆ ಲಸಿಕೆ ನೀಡಿದ್ರೆ ಆ ರಾಜ್ಯಕ್ಕೆ ಒಂದೇ ಒಂದು ಅಂಕನೂ ಸಿಗಲ್ಲ, ಪೂರ್ತಿ 0. ಅದೇ 80ರಿಂದ 90ರಷ್ಟು ಕವರೇಜ್ ಇದ್ರೆ 10 ಅಂಕಗಳು, ಮತ್ತೆ 90% ಗಡಿ ದಾಟಿದ್ರೆ ಬರೋಬ್ಬರಿ 20 ಅಂಕಗಳು ಬೊಗಸೆಗೆ ಬೀಳ್ತವೆ. ಗುಣಮಟ್ಟದ ಕೆಲಸಕ್ಕೆ ಇದೊಂದು ಅದ್ಭುತವಾದ ರಿವಾರ್ಡ್ ಸಿಸ್ಟಮ್ ಅಲ್ವಾ? ಬನ್ನಿ, ಈಗ ನಮ್ಮ ಕೊನೆಯ ವಿಭಾಗಕ್ಕೆ ಹೋಗೋಣ. ಇಷ್ಟೆಲ್ಲ ಕಷ್ಟಪಟ್ಟು ಗಳಿಸಿದ ಅಂಕಗಳು ವರ್ಷದ ಕೊನೆಗೆ ನೈಜ ಬಂಡವಾಳವಾಗಿ, ಅಂದ್ರೆ ಅಸಲಿ ಕ್ಯಾಶ್ ಆಗಿ ಹೇಗೆ ಕನ್ವರ್ಟ್ ಆಗುತ್ತೆ ಅನ್ನೋದನ್ನ ನೋಡೋಣ. ಇದು ಹೇಗೆ ವರ್ಕ್ ಆಗತ್ತೆ ಅಂತ ಸ್ಟೆಪ್ ಬೈ ಸ್ಟೆಪ್ ನೋಡೋಣ ಬನ್ನಿ. ಈ ಫೈನಲ್ ಪೇಔಟ್ ಲೆಕ್ಕಾಚಾರ 4 ಹಂತಗಳಲ್ಲಿದೆ. ಸ್ಟೆಪ್ 1, ರಾಜ್ಯದ ಕ್ಯಾಟಗರಿಗೆ ತಕ್ಕಂತೆ ಗರಿಷ್ಠ ನಿಧಿ ಎಷ್ಟಿದೆ ಅಂತ ಗುರುತಿಸೋದು. ಸ್ಟೆಪ್ 2, 6 ಷರತ್ತುಗಳಲ್ಲಿ ಕನಿಷ್ಠ 5 ಪಾಸ್ ಮಾಡೋದು. ಸ್ಟೆಪ್ 3, ಒಟ್ಟು 170ಕ್ಕೆ ಎಷ್ಟು ಅಂಕಗಳನ್ನು ಗಳಿಸಿದ್ದಾರೆ ಅಂತ ಲೆಕ್ಕ ಹಾಕೋದು. ಮತ್ತೆ ಕೊನೆಯದಾಗಿ ಸ್ಟೆಪ್ 4, ಆ ಅಂಕಗಳ ಆಧಾರದ ಮೇಲೆ ಪೇಔಟ್ ಪರ್ಸೆಂಟೇಜ್ ಬ್ರ್ಯಾಕೆಟ್ ಅನ್ನ ಅಪ್ಲೈ ಮಾಡೋದು. ಈ ಪೇಔಟ್ ಬ್ರ್ಯಾಕೆಟ್ ಇದೆಯಲ್ಲ, ಇದು ಸಖತ್ ಸ್ಟ್ರಿಕ್ಟ್ ಆಗಿದೆ. ಒಂದು ವೇಳೆ 170ರಲ್ಲಿ 50ಕ್ಕಿಂತ ಕಡಿಮೆ ಸ್ಕೋರ್ ಮಾಡಿದ್ರೆ ಆ ರಾಜ್ಯಕ್ಕೆ ಯಾವ ಪ್ರೋತ್ಸಾಹಧನವೂ ಸಿಗಲ್ಲ, ಅಂದ್ರೆ ಪೇಔಟ್ ಕಂಪ್ಲೀಟ್ 0. ಸ್ಕೋರ್ 50ರಿಂದ 75% ಇದ್ರೆ ಅಲಾಟ್ ಆದ ಮೊತ್ತದ 50 ಭಾಗದಷ್ಟು ಮಾತ್ರ ಸಿಗುತ್ತೆ. ಅದೇ ಪೂರ್ತಿ 100% ನಿಧಿ ಬೇಕು ಅಂದ್ರೆ ರಾಜ್ಯಗಳು ಕಡ್ಡಾಯವಾಗಿ 75%ಗಿಂತ ಹೆಚ್ಚು ಸ್ಕೋರ್ ಮಾಡಲೇಬೇಕು. ಅಕ್ಷರಶಃ ಎಲ್ಲವೂ ಸಿಗುತ್ತೆ, ಇಲ್ಲವೇ ಏನೂ ಇಲ್ಲ ಅನ್ನೋ ರೇಂಜ್ಗೆ ನಿಯಮಗಳನ್ನು ರೂಪಿಸಿದ್ದಾರೆ. ಸೊ ಈ ಇಡೀ ವಿವರಣೆಯನ್ನ ನೋಡಿದ್ಮೇಲೆ ನಮ್ಮ ತಲೆಯಲ್ಲಿ ಬರುವ ಒಂದು ದೊಡ್ಡ ಪ್ರಶ್ನೆ ಏನಂದ್ರೆ, ಈ ಮಟ್ಟದ ಸ್ಪರ್ಧಾತ್ಮಕ, ಕಟ್ಟುನಿಟ್ಟಾದ ಮತ್ತೆ ಪಕ್ಕ ಡಿಜಿಟಲ್ ಆಧಾರಿತ ಪರ್ಫಾರ್ಮೆನ್ಸ್ ರೂಲ್ಸ್ ಮುಂದೊಂದಿನ ಭಾರತದ ಕೃಷಿ ಮತ್ತೆ ಪಶುಸಂಗೋಪನಾ ಮೂಲಸೌಕರ್ಯಗಳ ಭವಿಷ್ಯವನ್ನ ಯಾವ ರೀತಿ ಬದಲಾಯಿಸಬಹುದು? ಬೃಹತ್ ಮೂಲಸೌಕರ್ಯ ನಿಧಿಯನ್ನ ಈ ಥರ ಕಠಿಣ ಷರತ್ತುಗಳಿಗೆ ಲಿಂಕ್ ಮಾಡಿರೋದು ನಿಜಕ್ಕೂ ಒಂದು ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟ್. ಇದರ ಬಗ್ಗೆ ನೀವೇನು ಯೋಚಿಸ್ತೀರಾ? ಇದೇ ರೀತಿ ಮತ್ತೊಂದು ಕುತೂಹಲಕಾರಿ ವಿಶ್ಲೇಷಣೆಯೊಂದಿಗೆ ಮುಂದಿನ ಬಾರಿ ಸಿಗೋಣ. ಅಲ್ಲಿವರೆಗೆ ನಮಸ್ಕಾರ.